ಹಾಯ್ ಗೈಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಇವಾಗ ತಾನೇ ನಮ್ಮ ಸೆಕೆಂಡ್ ಪಿ ಯು ಸಿ ಸ್ಟೂಡೆಂಟ್ಸ್ KCT ಎಕ್ಸಾಮ್ಸ್ ನ ಮುಗಿಸಿದ್ದಾರೆ. ಸೊ ನೆಕ್ಸ್ಟ್ ಅವ್ರಿಗೆ ತಲೆಗೆ ಬರೋದೇನಂತ ಅಂದ್ರೆ ಹೆಂಗೋ ಎಕ್ಸಾಮ್ಸ್ ಎಲ್ಲ ಆಯ್ತು, ಸೊ ರಿಸಲ್ಟ್ ಯಾವಾಗ ಬಿಡ್ತಾರೋ ಏನೋ ಅಂತ ನಿಮ್ಗೆ ತಲೆಯಲ್ಲಿ ಓಡ್ತಿರುತ್ತೆ. ಸೊ ರಿಸಲ್ಟ್ ಯಾವಾಗ ಬರುತ್ತೆ ಅನ್ನೋದ್ರ ಬಗ್ಗೆ ನಾವ್ ಇವತ್ತು ನೋಡ್ತಾ ಹೋಗೋಣ. ಸೊ ನೀವೇನಾದ್ರೂ ನಮ್ಮ ಚಾನೆಲ್ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ, ಸೊ ನಿಮ್ಗೊಂದು ಕಂಪ್ಲೀಟ್ ಕ್ಲಾರಿಟಿ ಸಿಗುತ್ತೆ. ಸೊ ಫಸ್ಟ್ ಎಲ್ಲಾರು ಕೇಳ್ತಿರೋದಂತ ಅಂದ್ರೆ ಕಷ್ಟಪಟ್ಟು ವರ್ಷ ಪೂರ್ತಿ ನಾನು ಓದ್ದೆ, ಬರ್ದೆ ಎಕ್ಸಾಮ್‌ನ ಚೆನ್ನಾಗಿ ಅಟೆಂಪ್ಟ್ ಮಾಡಿದೀನಿ. ಸೊ ರಿಸಲ್ಟ್‌ಗೋಸ್ಕರ ಕಾಯ್ತಿದ್ದೀನಿ ಅಂತ. ಸೊ ಆ ರಿಸಲ್ಟ್ ಯಾವಾಗ ಬರುತ್ತೆ ಅಂತ ಹೇಳಿದ್ರೆ, ಸೊ ನಿಮ್ಮ KCT ರಿಸಲ್ಟು ಈ ಮೇ ಮಂತ್ ಎಂಡ್ ಅಲ್ಲಿ ಬರುವಂತ ಚಾನ್ಸಸ್ ಇದೆ. ಸೊ 3rd ಆರ್ 4th ವೀಕ್ ಅಲ್ಲಿ ನಿಮ್ಮ ರಿಸಲ್ಟ್‌ನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಓಕೆನಾ? ಸೊ ಯಾಕೆ ಅಷ್ಟುವರೆಗೂ ಟೈಮ್ ತಗೊಳ್ತಾರೆ ಅಂತ ಅಂದ್ರೆ, ಸೊ ಫಸ್ಟ್ ನಿಮ್ಮ ಎಷ್ಟೊಂದ್ ಜನ ಅಗ್ರಿಕಲ್ಚರ್ ಎಕ್ಸಾಮ್ಸ್ ಬರೀತಿರ್ತಾರೆ. ಸೊ ಅಗ್ರಿಕಲ್ಚರ್ ಎಕ್ಸಾಮ್ ಬರ್ದು ಅವ್ರ ರಿಸಲ್ಟ್‌ಗಳು ಬಂದು, ಸೊ ಅದು ಅವ್ರ ಡೇಟಾ ನಮ್ಮ ಕೆ.ಇ. ಅವ್ರ ಹತ್ರ ಬರ್ಬೇಕು. ಅವ್ರ ಡೇಟಾನೆಲ್ಲ ಅವರು ಪ್ರೋಸೆಸ್ ಮಾಡಿ ವೆರಿಫೈ ಮಾಡಿ ಆಮೇಲೆ ಸಿ.ಇ.ಟಿ ರಿಸಲ್ಟ್ ಸ್ಟಾರ್ಟ್ ಮಾಡ್ತಾರೆ. ಸಿ.ಇ.ಟಿ ರಿಸಲ್ಟ್ ಪ್ರೋಸೆಸ್ ನ ಸ್ಟಾರ್ಟ್ ಮಾಡ್ತಾರೆ. ಇನ್ನ ಒಂದೇನು ಅಂತ ಅಂದ್ರೆ ಸೆಕೆಂಡ್ PUC ಸೆಕೆಂಡ್ ಎಕ್ಸಾಮ್ ನಡಿಬೇಕಲ್ವಾ. ಸೊ ಅದೆಲ್ಲ ಆದ್ಮೇಲೆ ಅದನ್ನ ಫೈನಲ್ ರಿಸಲ್ಟ್ ಕನ್ಸಿಡರ್ ಮಾಡ್ತಾರೆ, ಸೆಕೆಂಡ್ ಎಕ್ಸಾಮ್ದು ರಿಸಲ್ಟ್. ಇವಾಗ ಬಂದಿರೋಂತ ಪ್ರಕಾರ ಅಂದ್ರೆ ಇವಾಗ ಎಲ್ಲರಿಗೂ ಸೆಕೆಂಡ್ PUC ರಿಸಲ್ಟ್ ಬಂದಿರುತ್ತೆ. ಸೊ ಅಲ್ಲೆಲ್ಲ ನೀವು ಫೇಲ್ ಅಂತ ಯಾರಿಗೂ ಕೊಟ್ಟಿರಲ್ಲ ಅಲ್ವಾ. ಸೊ ನಾಟ್ ಕಂಪ್ಲೀಟೆಡ್ ಅಂತ ಕೊಡ್ತಾರೆ. ಸೊ ಸೆಕೆಂಡ್ ಎಕ್ಸಾಮ್ ಆದ್ಮೇಲೆ ಸೊ ಅವ್ರಿಗೇನ್ ಬರುತ್ತೆ, ಕೊನೆಗೆ ಅವ್ರ ಫೈನಲ್ ಡೇಟಾ ಏನಿರುತ್ತೆ ಅಲ್ವಾ, ಅವ್ರು ಪಾಸ್ ಆದ್ಮೇಲೆ ಸೊ ಆ ಡೇಟಾನ ತಗೊಂಡು ಅವರು KCT ಎಕ್ಸಾಮ್ ಅಲ್ಲಿ ನಿಮ್ಗೆ ಎಷ್ಟು ಮಾರ್ಕ್ಸ್ ಬಂದಿರುತ್ತೋ 50% ಕನ್ಸಿಡರ್ ಮಾಡ್ಕೊಂಡು ಫೈನಲ್ಗೆ ಅನೌನ್ಸ್ ಮಾಡ್ತಾರೆ. ಸೊ ಸೆಕೆಂಡ್ ಎಕ್ಸಾಮ್ಗೋಸ್ಕರ ಅವರು ಕಾಯ್ತಿರ್ತಾರೆ. ಸೊ ಅದರಿಂದ ನಿಮಗೆ ಮೇ ಲಾಸ್ಟ್ ವೀಕ್ ವರ್ಗೂ ಹೋಗುವಂತ ಚಾನ್ಸಸ್ ಇರುತ್ತೆ, ಲಾಸ್ಟ್ ಮಂತ್ ಎಂಡ್ ವರ್ಗೂ ಹೋಗುವಂತ ಚಾನ್ಸಸ್ ಇರುತ್ತೆ. ಸೊ ಅದರಿಂದ ನಿಮ್ಮ KCT ರಿಸಲ್ಟ್ ಬಂದ್ಬಿಟ್ಟು ಸೊ ಮೇ 3rd ಆರ್ 4th ವೀಕ್ ಅಲ್ಲಿ ಬರುವಂತ ಚಾನ್ಸಸ್ ಮತ್ತೆ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿನೇ ಇದೆ. ಸೊ ಈ KCTಲೆಲ್ಲ ಒಂದೊಂದ್ ಮಾರ್ಕ್ಸ್ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗತ್ತೆ. ಸೊ ಒಂದೊಂದ್ ಮಾರ್ಕ್ಸ್ ಕೂಡ ನಿಮಗೆ 1000 ಗಟ್ಲೆ ಹಿಂದೆ ತಗೊಂಡೋಗಿರುತ್ತೆ. ಏನಂತೀರಾ, ರ್ಯಾಂಕಿಂಗ್ಸ್ ನ. ಸೊ ನೀವೆಲ್ಲ ಚೆನ್ನಾಗಿ ಬರ್ದಿರ್ತೀರಾ. ಹೆಂಗ್ ಅನ್ಸ್ತು ನಿಮ್ಗೆ KCT ಎಕ್ಸಾಮ್? ಸೊ ಅದನ್ನ ಒಂದು ಎಕ್ಸ್ಪೀರಿಯನ್ಸ್ ನ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಆಮೇಲೆ ಏನ್ ಹೇಳ್ಬೇಕು ಅಂದ್ರೆ, ಫೈನಲ್ ಆಗಿ ಇಷ್ಟು ದಿವಸ ನೀವು ಹಾಕಿದ ಹಾರ್ಡ್ ವರ್ಕ್ ಯಾವತ್ತೂ ವೇಸ್ಟ್ ಆಗೋದಿಲ್ಲ. ಸೊ ಒಂದು ಎಕ್ಸಾಮ್ ರಿಸಲ್ಟ್ ನಿಮ್ಮ ಫ್ಯೂಚರ್ ನ ಡಿಸೈಡ್ ಮಾಡೋದಿಲ್ಲ. ಸೊ ನಿಮ್ಮ ಎಫರ್ಟ್ಸ್ ಡಿಸೈಡ್ ಮಾಡುತ್ತೆ. ಓಕೆನಾ? ರಿಸಲ್ಟ್ ಯಾವಾಗಾದ್ರೂ ಬರ್ಲಿ, ಸೊ ಕಾನ್ಫಿಡೆನ್ಸ್ ಇಟ್ಕೊಳ್ಳಿ, ಎಲ್ಲ ಒಳ್ಳೇದಾಗತ್ತೆ. ಎಲ್ಲ ನಿಮ್ ಪ್ರಕಾರನೇ ಆಗತ್ತೆ. ಸೊ ನೀವ್ ಯಾವ ರೀತಿ ಯೋಚನೆ ಮಾಡ್ತೀರಾ ಅದೇ ರೀತಿ ಎನ್ವಿರಾನ್ಮೆಂಟ್ ಇರುತ್ತೆ. ಸೊ ನೀವು ಪಾಸಿಟಿವ್ ಆಗಿ ಯೋಚನೆ ಮಾಡಿದ್ರೆ ಎಲ್ಲ ಎನ್ವಿರಾನ್ಮೆಂಟ್ ಕೂಡ ಸೊ ಪಾಸಿಟಿವ್ ಆಗಿ ನಿಮ್ಗೆ ಸಪೋರ್ಟ್ ಮಾಡ್ತಿರುತ್ತೆ. ಓಕೆನಾ? ಸೊ ಆದಷ್ಟು ಪಾಸಿಟಿವ್ ಆಗಿ ಯೋಚನೆ ಮಾಡಿ. ಸೊ ಕೊನೆಗೂನು ನಿಮ್ಮ ಫೈನಲ್ ಆಗಿ ನಿಮ್ಮ ಒಂದು ಘಟ್ಟ ಇರುತ್ತೆ ಅಲ್ವಾ, ಒಂದು ಲೈಫ್ ಅಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಅಂತ. ಸೊ ಅದನ್ನ ನೀವು ಕ್ಲಿಯರ್ ಮಾಡಿದೀರಾ. ಸೊ ಇನ್ನೇನಿದ್ರು ರಿಸಲ್ಟ್‌ಗೋಸ್ಕರ ಅಷ್ಟೇ ಕಾಯ್ಬೇಕು. ಸೊ ಆ ರಿಸಲ್ಟ್ ಎಲ್ರಿಗೂ ಚೆನ್ನಾಗ್ ಬರ್ಲಿ ಅಂತ ಕೇಳ್ಕೊಳ್ತೀನಿ. ಸೊ ಅಷ್ಟೇ. ಸೊ ನಮ್ಮ ಒಂದು ವಾಟ್ಸ್ಆಪ್ ಚಾನೆಲ್ ಕೂಡ ಇದೆ, ಅಲ್ಲಿ ಫಾಲೋ ಮಾಡ್ಕೊಳ್ಳಿ. ಸೊ ನಿಮ್ಗೆ ಏನೇ ಅಪ್ಡೇಟ್ಸ್ ಬಂದ್ರು ಕೂಡ ನಿಮ್ಗೆ ಅಲ್ಲಿ ಸಿಗ್ತಾ ಹೋಗುತ್ತೆ. ಓಕೆನಾ? ಇಷ್ಟು ಹೇಳ್ತಾ ಥ್ಯಾಂಕ್ ಯು ಸೋ ಮಚ್.